ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಫಿಲ್ಮ್ಸಲ್ಲಿ ಚಾಪ್ಟರ್ ನಂಬರ್ 9 ಪ್ರಾಫಿಟ್ ಆ್ಯಂಡ್ ಲಾಸ್, ಕನ್ನಡದಲ್ಲಿ ಲಾಭ ಮತ್ತು ನಷ್ಟ, ಈ ಚಾಪ್ಟರ್ ಮೇಲೆ ಒಂದು 10 ಪ್ರಾಕ್ಟೀಸ್ ಕ್ವಶನ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಆಲ್ರೆಡಿ 20 ಲೆಕ್ಕನ ಸಾಲ್ವ್ ಮಾಡಿಸಿದ್ದೀನಿ. ಈ ಕ್ಲಾಸಲ್ಲಿ 21ರಿಂದ 30ವರೆಗೂ ಸಾಲ್ವ್ ಮಾಡಿಸ್ತೀನಿ. ಕ್ವಶನ್ ನಂಬರ್ 21 ನೋಡಿ. ಕ್ವಶನ್ ನಂಬರ್ 21ನಲ್ಲಿ ಏನು ಕೇಳಿದೆ ಅಂದರೆ, ಆಯಿತಾ ನೋಡಿ, ಎ ಮ್ಯಾನ್ ಲಾಸಸ್ 10% ಬೈ ಸೆಲ್ಲಿಂಗ್ ಇಸ್ ವಾಚ್ ಫಾರ್ 450. ಯಾರೋ ಒಬ್ಬರು ಅವ್ರ ವಾಚ್ನ 450 ರೂಪಾಯಿಗೆ ಮಾರ್ತಾರಂತೆ. 450 ರೂಪಾಯಿಗೆ ಮಾರಿದಾಗ ಅವ್ರಿಗೆ 10% ಲಾಸ್ ಆಗುತ್ತಂತೆ. ಹಾಗಾದರೆ ಆ ವಾಚ್ದು ಕಾಸ್ಟ್ ಪ್ರೈಸ್, ಕೊಂಡ ಬೆಲೆನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ, ಯಾರೊಬ್ರು ಇದ್ದಾರೆ, ಅವರು ಒಂದು ವಾಚ್ನ 450 ರೂಪಾಯಿಗೆ ಮಾರ್ತಾರೆ. 450 ರೂಪಾಯಿಗೆ ಮಾರಿದಾಗ 10% ಲಾಸ್ ಆಗುತ್ತೆ. 10% ಲಾಸ್ ಆಗುತ್ತೆ. ಹಾಗಾದರೆ ಅದ್ರ ಕಾಸ್ಟ್ ಪ್ರೈಸ್, ಕೊಂಡ ಬೆಲೆನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ, ನೋಡಿ, ಪರ್ಸೆಂಟೇಜ್ ಲಾಸು CP SP ಇದ್ರೆ ಏನು ಫಾರ್ಮುಲಾ ಯೂಸ್ ಮಾಡಬೇಕು? ಒಂದೇ ಫಾರ್ಮುಲಾ ಇರೋದು. ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು ಒಂದು ಲೈನು, ಕೆಳಗಡೆ 100, ಮೇಲ್ಗಡೆ 100, ಬ್ರಾಕೆಟ್ ಹಾಕಿ ಕಾಸ್ಟ್ ಪ್ರೈಸ್ ಹಾಕಿ. ಆಯಿತಾ, ಇಲ್ಲಿ ಲಾಸ್ ಇದೆ, ಲಾಸ್ ಇರೋದ್ರಿಂದ ಮೈನಸ್ ಎಲ್ಲ ಹಾಕಿ, ಲಾಸ್ ಇರೋದ್ರಿಂದ ಮೈನಸ್ ಎಲ್ಲ ಹಾಕೊಂಡು ಸಾಲ್ವ್ ಮಾಡಿ. ಆಯಿತಾ, ಸೆಲ್ಲಿಂಗ್ ಪ್ರೈಸ್ ಇದು ಕೊಟ್ಟಿದೆ 450, ಇದು 100, ಇದು 100, ಲಾಸ್ ಎಷ್ಟಿದೆ? 10 ಇದೆ, ಲಾಸು 10% ಇದೆ, ಇಂಟು ಕಾಸ್ಟ್ ಪ್ರೈಸ್. ನೋಡಿ, 450 ದಟ್ ಈಸ್ ಈಕ್ವಲ್ ಟು 100ರಲ್ಲಿ 10 ಕಳೆದ್ರೆ 90 ಆಗುತ್ತೆ, ಡಿವೈಡೆಡ್ ಬೈ 100 ಇಂಟು ಕಾಸ್ಟ್ ಪ್ರೈಸ್. ನೋಡಿ, 1 0 ಡಮಾರ್ ಆಗುತ್ತೆ, ಇಲ್ಲಿ 150. ಆಯಿತಾ, 9/10, 9/10 ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದರೆ 10/9 ಆಗುತ್ತೆ. 9/10 ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದರೆ 10/9 ಆಗುತ್ತೆ. ಆಯಿತಾ, ಈಗ ನೋಡಿ, 9 1 9 5 9 1 9 5. ಆಯಿತಾ, ಪಕ್ಕ 0 ಇದೆ, 0 ಹಾಕ್ಕೊಳ್ಳಿ. 50 ಇಂಟು 10 ಏನಾಗುತ್ತೆ? 50 ಇಂಟು 10 ಈಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್. 50 ಇಂಟು 10 ಅಂದರೆ 500, ದಟ್ ಈಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್. ಆಯಿತಾ, 500 ದಟ್ ಈಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್. ಅಷ್ಟೇ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 21ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 22 ನೋಡಿ. ಕ್ವಶನ್ ನಂಬರ್ 22 ಅಲ್ಲಿ ಯಾವುದೋ ಒಂದು ಆರ್ಟಿಕಲ್ನ 10 ರೂಪಾಯಿಗೆ ಮಾರ್ತಾರಂತೆ. ಆಯಿತಾ, ಯಾವುದೋ ಒಂದು ಆರ್ಟಿಕಲ್ನ 10 ರೂಪಾಯಿಗೆ ಮಾರಿದಾಗ ಅವ್ರಿಗೆ 10% ಪ್ರಾಫಿಟ್ ಬರುತ್ತಂತೆ. ಹಾಗಾದರೆ ಅದ್ರ ಕಾಸ್ಟ್ ಪ್ರೈಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ, ಕನ್ನಡ ಮೀಡಿಯಂ ಮಕ್ಕಳು ಅಷ್ಟೇ, ನಾನು ಆಲ್ರೆಡಿ ಹೇಳಿದ್ದೀನಿ, ನೀವು ಇದನ್ನು ಪ್ರತಿಯೊಂದು ಇಂಗ್ಲೀಷಲ್ಲೇ ಪ್ರಾಕ್ಟೀಸ್ ಮಾಡಿ. ಆಯಿತಾ, ಇಂಗ್ಲೀಷಲ್ಲೇ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮದು ಇಂಗ್ಲೀಷ್ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಆಯಿತಾ, ಮತ್ತು ತುಂಬ ಫಾಸ್ಟಾಗೂ ಮಾಡ್ಬೋದು. ಅದಕ್ಕೋಸ್ಕರ ನೀವು ಅಷ್ಟೇ ಇಂಗ್ಲೀಷಲ್ಲೇ ಪ್ರಾಕ್ಟೀಸ್ ಮಾಡಿ. ಎಕ್ಸಾಮಲ್ಲಿ ಯಾವ ಭಾಷೆಯಲ್ಲಿ ನೀವು ಸಾಲ್ವ್ ಮಾಡಿದ್ದೀರಾ ಅಂತ ಯಾರು ಚೆಕ್ ಮಾಡೋಕ್ಕೆ ಹೋಗಲ್ಲ. ಡೈರೆಕ್ಟ್ ಏನಿದ್ರು OMR ಶೀಟಲ್ಲಿ ಇದೆಯಲ್ಲ ಅದು ನೋಡಿಕೊಂಡು ನಿಮಗೆ ಮಾರ್ಕ್ಸ್ ಬರೋದು. ಅದರಿಂದ ನೀವೆಲ್ಲ ಇಂಗ್ಲೀಷಲ್ಲೇ ಇದು ಮಾಡಿ. ಫಾರ್ಮುಲಾ ಏನಿದೆ? ಸೆಲ್ಲಿಂಗ್ ಪ್ರೈಸು ಕೆಳಗಡೆ 100, ಮೇಲ್ಗಡೆ 100, ಬ್ರಾಕೆಟು ಕಾಸ್ಟ್ ಪ್ರೈಸ್. ಆಯಿತಾ, ಪ್ರಾಫಿಟ್ ಇದೆ, ಪ್ರಾಫಿಟ್ ಇದ್ದರೆ ಪ್ಲಸ್ P, ಲಾಭ ಇದೆ, ಲಾಭ ಇದ್ದರೆ ಪ್ಲಸ್ P ಅಂತ ಹಾಕ್ಕೊಳ್ಳಿ. ಆಯಿತಾ, ಸೆಲ್ಲಿಂಗ್ ಪ್ರೈಸು 10 ಇದೆ, ಸೆಲ್ಲಿಂಗ್ ಪ್ರೈಸು 10 ಇದೆ, 10 ಬರ್ಕೊಳ್ಳಿ. ಇದು 100, ಇದು 100, ಪ್ರಾಫಿಟ್ ಎಷ್ಟಿದು? ಪ್ರಾಫಿಟು 10 ಇಂಟು ಕಾಸ್ಟ್ ಪ್ರೈಸ್. ಆಯಿತಾ, ಜಸ್ಟ್ ಸಿಂಪ್ಲಿಫೈ ಮಾಡಿ. ಇದೇನಾಗುತ್ತೆ? 110/100, 10 ಇಂಟು ಕಾಸ್ಟ್ ಪ್ರೈಸು. 1 0 ಡಮಾರ್ ಆಗುತ್ತೆ. 10 ಇಂಟು 11/10, 11/10. ಆಯಿತಾ, ಅದೇನಾಗುತ್ತೆ? ಈ ಕಡೆ ಬಂದರೆ 10/11 ಆಗುತ್ತೆ. 11/10 ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದರೆ 10/11 ಪಲ್ಟಿ ಹೊಡೆಯುತ್ತೆ. ಆಯಿತಾ, ಇದನ್ನು ಸಿಂಪ್ಲಿಫೈ ಮಾಡಿ. 100/11 ಈಕ್ವಲ್ ಟು ಕಾಸ್ಟ್ ಪ್ರೈಸ್. ಆಯಿತಾ, 100/11 ಅಂದರೆ ಎಷ್ಟಾಗುತ್ತೆ? 100/11 ಅಂದರೆ 9.09 ಬರುತ್ತೆ ನಿಮ್ಗೆ ಆನ್ಸರ್. ಫೈನಲ್ ಆನ್ಸರು 9.09 ಕಾಸ್ಟ್ ಪ್ರೈಸು. ಆಯಿತಾ, ಡಿವೈಡ್ ಮಾಡಿದ್ರೆ ನೀವು 9.09 ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 22ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 23 ನೋಡಿ. ಕ್ವಶನ್ ನಂಬರ್ 23ಯಲ್ಲಿ ಒಂದು ಫೌಂಟೇನ್ ಪೆನ್ ಇದೆ ಅಂತೆ. ಒಂದು ಫೌಂಟೇನ್ ಪೆನ್ನು, ಅದ್ರ ಕಾಸ್ಟ್ 6 ರೂಪಾಯಿ 20 ಪೈಸೆ ಅಂತೆ. ಒಂದು ಪೆನ್ದು ಕಾಸ್ಟು 6 ರೂಪಾಯಿ 20 ಪೈಸೆ ಅಂತೆ. ಅದನ್ನು 10% ಲಾಸಲ್ಲಿ ಮಾರ್ತಾರಂತೆ. ಹಾಗಾದರೆ ಸೆಲ್ಲಿಂಗ್ ಪ್ರೈಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಫಾರ್ಮುಲಾ ಒಂದೇ ಇದೆ. ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು, ಒಂದು ಅಡ್ಡ ಲೈನ್ ಹಾಕ್ತೀವಿ, ಕೆಳಗಡೆ 100, ಮೇಲ್ಗಡೆ 100, ಬ್ರಾಕೆಟು ಕಾಸ್ಟ್ ಪ್ರೈಸ್. ಆಯಿತಾ, ಲಾಸ್ ಇದೆ, ಲಾಸ್ ಇದ್ದರೆ
ಮೈನಸ್ ಎಲ್ಲಿ ಹಾಕ್ತೀವಿ. ನೆಕ್ಸ್ಟು 100 ಲಾಸ್ ಎಷ್ಟಿದೆ, ಲಾಸು 10% ಇದೆ ಆಯಿತಾ, ಇಂಟು ಕಾಸ್ಟ್ ಪ್ರೈಸು 6.2 ಇದೆ, 6.2 ಅಷ್ಟೇ, ಅದೇನು 0 ಇದ್ರೂ ಒಂದೇ ಇಲ್ಲ ಅಂದ್ರೂ ಒಂದೇ, ಅಷ್ಟೇ ಬರ್ಕೊಳ್ಳಿ ಸಾಕು. ಇದೇನಾಗುತ್ತೆ, ಮೇಲ್ಗಡೆ 90 ಆಗುತ್ತೆ, ಕೆಳಗಡೆ 100 ಆಗುತ್ತೆ, 10 ಡಮಾರ್ ಆಗುತ್ತೆ ಆಯಿತಾ, 10 ಡಮಾರ್ ಆಗುತ್ತೆ. ಇದೇನಾಗುತ್ತೆ ಇಂಟು 6.2 ಆಗುತ್ತೆ, ಮೇಲ್ಗಡೆ 9 ಇಂಟು 6.2 ಡಿವೈಡೆಡ್ ಬೈ 10 ಆಗುತ್ತೆ ಆಯಿತಾ. 9 ಇಂಟು 6.2 ಅಂದರೆ 9 ಇಂಟು 6.2 ಅಂದರೆ ಮಲ್ಟಿಪ್ಲೈ ಮಾಡಿ 55.8 ಬೈ 10 ಆಗುತ್ತೆ ಆಯಿತಾ. ಪುನಃ 55.8ನ 10ಇಂದ ಡಿವೈಡ್ ಮಾಡಿದ್ರೆ ಅದೇನಾಗುತ್ತೆ 5.58 ಆಗುತ್ತೆ. 10ಇಂದ ಡಿವೈಡ್ ಮಾಡಿದ್ರೆ 5.58 ಆಗುತ್ತೆ, 5.58 ಆಗುತ್ತೆ. ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 23ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 24 ನೋಡಿ. ಕ್ವಶನ್ ನಂಬರ್ 24ಅಲ್ಲಿ ಒಬ್ಬ ಮರ್ಚೆಂಟು 17 ರೈಸ್ ಬ್ಯಾಗ್ನ 1020 ರೂಪಾಯಿಗೆ ಮಾರಿದಾಗ 51 ರೂಪಾಯಿ ಲಾಸ್ ಮಾಡ್ಕೋತಾರಂತೆ. ಹಾಗಾದ್ರೆ ಒಂದು ಬ್ಯಾಗ್ದು ಪ್ರತಿ ಬ್ಯಾಗಿನ ಕಾಸ್ಟ್ ಪ್ರೈಸ್ ಎಷ್ಟು ಅಂತ ಕೇಳಿದ್ದಾರೆ ಆಯ್ತಾ. ಪ್ರತಿ ಬ್ಯಾಗಿನ ಕೊಂಡೆ ಬೆಲೆ ಎಷ್ಟಾಗುತ್ತೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯ್ತಾ. ಫಸ್ಟ್ ಏನು ಮಾಡಿ ನೋಡಿ, 17 ಬ್ಯಾಗ್ಸ್ಗೆ 17 ಬ್ಯಾಗ್ನ 17 ಬ್ಯಾಗ್ನ 1020 ರೂಪಾಯಿಗೆ ಮಾರಿದ್ದಾರೆ ಆಯ್ತಾ. 17 ಬ್ಯಾಗ್ನ 1020 ರೂಪಾಯಿಗೆ ಮಾರಿದ್ದಾರೆ. ಒಂದು ಬ್ಯಾಗ್ನ ಎಷ್ಟು ರೂಪಾಯಿ ಮಾರಿದ್ದಾರೆ, ಒಂದು ಬ್ಯಾಗ್ನ 1020 ಬೈ 17 ಅಂದರೆ ಒಂದು ಬ್ಯಾಗ್ನ ಎಷ್ಟು ರೂಪಾಯಿ ಮಾರ್ತಾರೆ ಅಂದರೆ, ಇದನ್ನು ಸಿಂಪ್ಲಿಫೈ ಮಾಡಿ 60 ರೂಪಾಯಿ ಮಾರ್ದಂಗೆ ಆಯಿತು ಆಯಿತಾ. ಇದು ಸೆಲ್ಲಿಂಗ್ ಪ್ರೈಸ್ ಆಯಿತು, ಸೆಲ್ಲಿಂಗ್ ಪ್ರೈಸು ಆಯಿತಾ. ಒಂದು ಬ್ಯಾಗ್ದು ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ, 60 ರೂಪಾಯಿ ಇದೆ ಆಯಿತಾ. ನೆಕ್ಸ್ಟ್ ಲಾಸು, 17 ಬ್ಯಾಗ್ ಮಾರಿದಾಗ 51 ರೂಪಾಯಿ ಲಾಸ್ ಆಗಿದೆ. 17 ಬ್ಯಾಗ್ನ ಮಾರಿದಾಗ 51 ರೂಪಾಯಿ ಲಾಸ್ ಆಗಿದೆ. ಒಂದು ಬ್ಯಾಗ್ಗೆ ಎಷ್ಟು ರೂಪಾಯಿ ಲಾಸ್ ಆಗುತ್ತೆ, 51/17, ಸೊ 3 ರೂಪೀಸ್ ಲಾಸ್ ಆಗುತ್ತೆ ಆಯಿತಾ. ಒಂದು ಬ್ಯಾಗ್ಗೆ 3 ರೂಪೀಸ್ ಲಾಸ್ ಆಗಿದೆ. ಈಗ ಕಾಸ್ಟ್ ಪ್ರೈಸ್ನ ಫೈಂಡ್ ಔಟ್ ಮಾಡಿ ಆಯಿತಾ. ಈಗ ಕಾಸ್ಟ್ ಪ್ರೈಸ್ನ ಫೈಂಡ್ ಔಟ್ ಮಾಡಿ ಆಯಿತಾ. ಅವ್ರು ಎಷ್ಟು ರೂಪಾಯಿಗೆ ಮಾರಿರೋದು, 60 ರೂಪಾಯಿ ಮಾರಿದ್ದಾರೆ, 60 ರೂಪಾಯಿ ಮಾರಿದ್ದಾರೆ ಆಯಿತಾ. ಪ್ರತಿ ಬ್ಯಾಗ್ನ 60 ರೂಪಾಯಿಗೆ ಮಾರಿದ್ದಾರೆ. ಲಾಸ್ ಎಷ್ಟಾಗಿದೆ, ಪ್ರತಿ ಬ್ಯಾಗ್ಗೆ 3 ರೂಪಾಯಿ ಲಾಸ್ ಆಗಿದೆ ಆಯಿತಾ. ಪ್ರತಿ ಬ್ಯಾಗ್ನ 60 ರೂಪಾಯಿ ಮಾರಿದ್ದಾರೆ, ಪ್ರತಿ ಬ್ಯಾಗ್ಗೆ 3 ರೂಪಾಯಿ ಲಾಸ್ ಆಗಿದೆ. 60 + 3 63 ರೂಪಾಯಿ ಆಗುತ್ತೆ ಆಯಿತಾ. ಪ್ರತಿ ಬ್ಯಾಗ್ನ ಕಾಸ್ಟ್ ಪ್ರೈಸು 63 ರೂಪಾಯಿ ಆಗುತ್ತೆ. ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 24ಗೆ ಆಪ್ಷನ್ ಸಿ. ನೋಡಿ, ಇದನ್ನು ಬೇಕಾದ್ರೆ ಫಾರ್ಮುಲಾ ಹಾಕೊಂಡು ನಾವು ಫೈಂಡ್ ಔಟ್ ಮಾಡ್ಬೋದು. ಫಾರ್ಮುಲಾ ಹಾಕೊಂಡು ನಮಗೆಲ್ಲ ಗೊತ್ತಿದೆ. ಏನು ಕೇಳೋದವನು, ಲಾಸ್ ಆಗಿದೆ ಅಲ್ವಾ, ನೋಡಿ 51 ರೂಪಾಯಿ ಲಾಸ್ ಆಗಿದೆ. ಇಲ್ಲಿ 51 ರೂಪಾಯಿ ಲಾಸ್ ಆಗಿದೆ. ಲಾಸ್ದು ಫಾರ್ಮುಲಾ ಹಾಕಿ. ಲಾಸ್ ಅಂದರೆ ಏನು, ಲಾಸು ಕಾಸ್ಟ್ ಪ್ರೈಸು ಸೆಲ್ಲಿಂಗ್ ಪ್ರೈಸ್ಗಿಂತ ಜಾಸ್ತಿ ಇದ್ದಾಗ, ಲಾಸ್ ಆಗುತ್ತೆ. ಲಾಸ್ ಎಷ್ಟಾಗಿದೆ, ಲಾಸು 3 ರೂಪಾಯಿ ಆಗಿದೆಯಾ, ಇಲ್ಲಿ ಪರ್ ಬ್ಯಾಗ್ಗೆ 3 ರೂಪಾಯಿ ಲಾಸ್ ಆಗಿದೆ. ಒಂದೊಂದು ಬ್ಯಾಗು 3 ರೂಪಾಯಿ ಲಾಸ್ ಆಗಿದೆ. ಲಾಸ್ ಬರ್ಕೊಳ್ಳಿ ಆಯಿತಾ. ಕಾಸ್ಟ್ ಪ್ರೈಸ್ ಗೊತ್ತಿಲ್ಲ, ಬರ್ಕೊಳ್ಳಿ. ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ, ಪ್ರತಿ ಬ್ಯಾಗ್ದು ಸೆಲ್ಲಿಂಗ್ ಪ್ರೈಸು 60 ರೂಪಾಯಿ ಇದೆ. ಒಂದೊಂದು ಬ್ಯಾಗ್ದು ಸೆಲ್ಲಿಂಗ್ ಪ್ರೈಸು 60 ರೂಪಾಯಿ ಇದೆ ಆಯಿತಾ. ಈಗ 360 ಈ ಕಡೆ ಬಂದರೆ 60 ಆಗುತ್ತೆ, ಈ ಕಡೆ ಕಾಸ್ಟ್ ಪ್ರೈಸ್ ಆಗುತ್ತೆ ಆಯಿತಾ. ನೋಡಿ 63 ಆಗುತ್ತೆ. ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ, 63 ಆಗುತ್ತೆ. ಈ ರೀತಿ ಬೇಕಾದ್ರೆ ಫಾರ್ಮುಲಾ ಹಾಕೊಂಡು ಫೈಂಡ್ ಔಟ್ ಮಾಡ್ಬೋದು. ಇಲ್ಲ ಡೈರೆಕ್ಟ್ ಕಾಮನ್ ಸೆನ್ಸ್ ಯೂಸ್ ಮಾಡಿ ಫೈಂಡ್ ಔಟ್ ಮಾಡ್ತೀವಿ ಅಂದರೆ ಬೇಕಾದ್ರೆ ಮಾಡ್ಬೋದು ಆಯಿತಾ. ಕ್ವಶನ್ ನಂಬರ್ 24ಗೆ ಆಪ್ಷನ್ನು ಸಿ. ಕ್ವಶನ್ ನಂಬರ್ 25 ನೋಡಿ. ಕ್ವಶನ್ ನಂಬರ್ 25ಅಲ್ಲಿ ಒಬ್ಬ ಒಂದು ಬುಕ್ನ 27 ರೂಪಾಯಿಗೆ ತೊಗೊಂಡು ಅದನ್ನು 10% ಪ್ರಾಫಿಟಲ್ಲಿ ಮಾರ್ತಾರಂತೆ. ಹಾಗಾದರೆ ಅದರ ಸೆಲ್ಲಿಂಗ್ ಪ್ರೈಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, ಯಾವುದೋ ಒಂದು ಬುಕ್ನ 27 ರೂಪಾಯಿಗೆ ತೊಗೊಂಡು 10% ಪ್ರಾಫಿಟಲ್ಲಿ ಮಾರ್ತಾರಂತೆ. ಹಾಗಾದರೆ ಅದು ಸೆಲ್ಲಿಂಗ್ ಪ್ರೈಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ನೋಡಿ, 27 ರೂಪಾಯಿ ಬುಕ್ ತೊಗೊಂಡಿದ್ದಾರೆ, 10% ಪ್ರಾಫಿಟಲ್ಲಿ ಮಾರಿಬಿಡ್ತಾರಂತೆ. ಆ ಮಾರಿದ ಬೆಲೆಯನ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, 100 ಮೇಲ್ಗಡೆ 100 ಬ್ರಾಕೆಟು ಇಂಟು ಕಾಸ್ಟ್ ಪ್ರೈಸ್ ಆಯಿತಾ. ಪ್ರಾಫಿಟ್ ಇದ್ದರೆ ಪ್ಲಸ್ ಬಿ ಅಂತ ಹಾಕಿ ಅಷ್ಟೇ.
100 ಪಿ ಅಂದರೆ 10% ಇಂಟು ಕಾಸ್ಟ್ ಪ್ರೈಸ್ ಎಷ್ಟಿದೆ 27 ಇದೆ 27 100 + 10 110 ಡಿವೈಡೆಡ್ ಬೈ 100 ಇಂಟು 27 ಆಯಿತಾ. 1 0 ಕ್ಯಾನ್ಸಲ್ ಆಗುತ್ತೆ, ಆಗ್ಬಿಟ್ಟು 11 ಇಂಟು 27/10 ಆಗುತ್ತೆ ಆಯಿತಾ. 11 ಇಂಟು 27 ಅಂದರೆ ಎಷ್ಟಾಗುತ್ತೆ? 11 ಇಂಟು 27 ಅಂದರೆ 297 ಆಗುತ್ತೆ ಆಯಿತಾ. ಇದು 297/10 ಆಗುತ್ತೆ ಆಯಿತಾ. 297/10 ಅಂದರೆ ಎಷ್ಟಾಗುತ್ತೆ? 29.7 rupees. ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ? 10% ಪ್ರಾಫಿಟ್ ಅಂದರೆ 29.7 rupees ಆಗುತ್ತೆ ಆಯಿತಾ. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 25ಗೆ? ಕ್ವಶನ್ ನಂಬರ್ 25ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 26 ನೋಡಿ. ಕ್ವಶನ್ ನಂಬರ್ 26ಅಲ್ಲಿ ಯಾವುದೋ ಒಂದು ಆರ್ಟಿಕಲ್ನ 180 ರೂಪಾಯಿಗೆ ತೊಗೊಂಡು ಅದನ್ನು 20% ಪ್ರಾಫಿಟಲ್ಲಿ ಮಾರ್ತಾರಂತೆ. ಹಾಗಾದರೆ ಸೆಲ್ಲಿಂಗ್ ಪ್ರೈಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ಯಾವುದೋ ಒಂದು ವಸ್ತುನ 180 ರೂಪಾಯಿಗೆ ತೊಗೋತಾರಂತೆ, ಅದನ್ನು 20% ಪ್ರಾಫಿಟ್ಗೆ ಮಾರ್ತಾರಂತೆ. 20% ಮಾರ್ಜಿನ್ ಇಟ್ಕೊಂಡು ಅಥವಾ 20% ಗೇಯ್ನು ಅಥವಾ 20% ಲಾಭ ಇಟ್ಕೊಂಡು ಅದನ್ನು ಮಾರ್ತಾರಂತೆ. ಮಾರಿದ್ರೆ ಅದ್ರ ಸೆಲ್ಲಿಂಗ್ ಪ್ರೈಸ್, ಮಾರಿದ ಬೆಲೆನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ನೋಡಿ, 180 ರೂಪಾಯಿ ತೊಗೋತಾರೆ, 20% ಪ್ರಾಫಿಟ್ ಇಟ್ಕೊಂಡು ಮಾರ್ತಾರಂತೆ. ಒಂದೇ ಫಾರ್ಮುಲಾ 100 ಇಂಟು ಕಾಸ್ಟ್ ಪ್ರೈಸ್ ಆಯಿತಾ. ಪ್ರಾಫಿಟ್ ಇದ್ರೆ ಪ್ಲಸ್ ಪಿ ಅಂತ ಹಾಕಿ. 100 ಪಿ ಅಂದರೆ 20 ಇಂಟು ಕಾಸ್ಟ್ ಪ್ರೈಸ್ ಅಂದರೆ ಎಷ್ಟು? 180. 120 100 180 ನೋಡಿ. 1 0 ಡಮಾರ್ ಆಗುತ್ತೆ, 1 0 ಡಮಾರ್ ಆಗುತ್ತೆ. ಮೇಲ್ಗಡೆ ಏನು ಉಳ್ಕೊತ್ತು? 12 ಇಂಟು 18. 12 ಇಂಟು 18 ಅಷ್ಟೇ. 12 ಇಂಟು 18 ಮಾಡಿದ್ರೆ ಎಷ್ಟು ಬರುತ್ತೆ? 216 ಬರುತ್ತೆ. 12 ಇಂಟು 18 ಮಾಡಿದ್ರೆ 216 ಬರುತ್ತೆ. ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ? ಸೆಲ್ಲಿಂಗ್ ಪ್ರೈಸು 216 ಆಗುತ್ತೆ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 26ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 27 ನೋಡಿ. ಕ್ವಶನ್ ನಂಬರ್ 27ಅಲ್ಲಿ ಯಾವುದೋ ಒಂದು ಆರ್ಟಿಕಲ್ನ 50% ಲಾಸ್ಗೆ ಮಾರ್ತಾರಂತೆ ಆಯಿತಾ. ಮಾರಾದ್ಮೇಲೆ ಅದ್ರ ಕಾಸ್ಟ್ ಪ್ರೈಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ನೋಡಿ. ಯಾವುದೋ ಒಂದು ಆರ್ಟಿಕಲ್ನ 50% ಲಾಸ್ಗೆ, 50% ನಷ್ಟಕ್ಕೆ ಮಾರ್ತಾರಂತೆ. ಮಾರಾದ್ಮೇಲೆ ಅದ್ರ ಕಾಸ್ಟ್ ಪ್ರೈಸ್, ಅದ್ರ ಕೊಂಡ ಬೆಲೆನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ಫಾರ್ಮುಲಾ ಒಂದೇ, ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು 100 ಇಂಟು ಕಾಸ್ಟ್ ಪ್ರೈಸ್ ಆಯಿತಾ. ಲಾಸ್ ಇದ್ರೆ ಮೈನಸ್ ಎಲ್ ಆಯಿತಾ. ಆನ್ ಕೇಳಿರೋದೇನು? ಕಾಸ್ಟ್ ಪ್ರೈಸು. ಇದನ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೇನೆ, ಅದಕ್ಕೆ ಬಾಕ್ಸ್ ಹಾಕೋಬಿಡಿ ಆಯಿತಾ. ಮಿಕ್ಕದೆಲ್ಲ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಇದು 100 ಇದೆ, ಇಲ್ಲಿ 100 ಇದೆ, ಎಲ್ಲಿದೆ? ಎಲ್ ಅಂದರೆ ಎಷ್ಟು? 50%. 50 ಇಂಟು ಕಾಸ್ಟ್ ಪ್ರೈಸ್. ಅವನಿಗೆ ಏನು ಕೇಳಿದ್ದಾನೆ? ಕಾಸ್ಟ್ ಪ್ರೈಸು ಆಯಿತಾ. ಇದೇನಾಗುತ್ತೆ? 100ಅಲ್ಲಿ 50 ಕಳೆದ್ರೆ 50/100 ಆಗುತ್ತೆ ಇಂಟು ಕಾಸ್ಟ್ ಪ್ರೈಸು ಅವ್ನು ಕೇಳಿರೋದು ಆಯಿತಾ. 50 1s 50 2s. ಸೆಲ್ಲಿಂಗ್ ಪ್ರೈಸ್ ದಟ್ ಈಸ್ ಈಕ್ವಲ್ ಟು 1/2. ಎಲ್ಲ ಸಿಂಪ್ಲಿಫೈ ಮಾಡೋರು 1/2 ಇಂಟು ಕಾಸ್ಟ್ ಪ್ರೈಸ್ ಆಗುತ್ತೆ ಆಯಿತಾ. ಅವ್ನು ಕೇಳಿರೋದೇನು? ಕಾಸ್ಟ್ ಪ್ರೈಸು. ಸೊ ಕಾಸ್ಟ್ ಪ್ರೈಸು ಈ ಕಡೆ ಬರ್ಕೊಳ್ಳಿ. 1/2 ಈ ಕಡೆ ಹೋದ್ರೆ ಏನಾಗುತ್ತೆ? ಪಲ್ಟಿ ಆಗುತ್ತೆ. ಪಲ್ಟಿ ಅಂದರೆ ಮೇಲ್ಗಡೆ 2 ಬರುತ್ತೆ ಆಯಿತಾ. ಪಲ್ಟಿ ಆದರೆ ಏನು ಬರುತ್ತೆ? ಮೇಲ್ಗಡೆ 2 ಬರುತ್ತೆ, ಇದು ಎಸ್ ಪಿ ಆಗುತ್ತೆ, 2SP ಆಯಿತಾ. 2 ಈ ಕಡೆ ಬಂದರೆ ಮಲ್ಟಿಪ್ಲೈ ಆಗುತ್ತೆ, 2SP ಆಗುತ್ತೆ. ಏನಾಗುತ್ತೆ? ಅವ್ನು ಕೇಳಿರೋದು ಇನ್ ಟರ್ಮ್ಸ್ ಆಫ್ ಸೆಲ್ಲಿಂಗ್ ಪ್ರೈಸ್ ಫೈಂಡ್ ಔಟ್ ಮಾಡಿ ಅಂತ. ಇನ್ ಟರ್ಮ್ಸ್ ಆಫ್ ಸೆಲ್ಲಿಂಗ್ ಪ್ರೈಸ್ ಅಂದರೆ ಹಿಂಗೆ ಬರೋದು, 2 ಇಂಟು SP ಆಯಿತಾ. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 27ಗೆ? ಕ್ವಶನ್ ನಂಬರ್ 27ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 28 ನೋಡಿ. ಕ್ವಶನ್ ನಂಬರ್ 28 ಏನು ಕೊಟ್ಟಿದ್ದಾರೆ ಅಂದರೆ, ಒಂದು ಫೌಂಟೇನ್ ಪೆನ್ ಕಾಸ್ಟು 10 rupees ಅಂತೆ ಆಯಿತಾ. ಆ ಪೆನ್ನ 10% ಲಾಸಲ್ಲಿ ಮಾರ್ತಾರಂತೆ. ಹಾಗಾದರೆ ಅದು ಸೆಲ್ಲಿಂಗ್ ಪ್ರೈಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದೆ ಆಯಿತಾ. ಯಾವುದೋ ಒಂದು ಫೌಂಟೇನ್ ಪೆನ್ ಇದೆ ಆಯಿತಾ, ಅದ್ರ ಕಾಸ್ಟ್ 10 ರೂಪಾಯಿ, ಅದನ್ನು 10% ಲಾಸಲ್ಲಿ ಮಾರ್ತಾರೆ. ಅದ್ರ ಸೆಲ್ಲಿಂಗ್ ಪ್ರೈಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ನೋಡಿ, ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು ಬರ್ಕೊಳ್ಳಿ 100 ಇಂಟು ಕಾಸ್ಟ್ ಪ್ರೈಸ್ ಆಯಿತಾ.
ಲಾಸ್ ಇದೆ, ಲಾಸ್ ಇದ್ರೆ ಮೈನಸ್ ಎಲ್ 100 ಆಯಿತಾ. ಲಾಸ್ ಇದೆ, ಲಾಸು 10% ಇದೆ, ಕಾಸ್ಟ್ ಪ್ರೈಸ್ ಏನಾಗುತ್ತೆ 10 ಆಗುತ್ತೆ. ನೆಕ್ಸ್ಟು 100ಅಲ್ಲಿ 10 ಕಳೆದ್ರೆ 90 ಆಗುತ್ತೆ ಇಂಟು 10. 10 ಕ್ಯಾನ್ಸಲ್ ಆಗುತ್ತೆ, 10 ಡಮಾರ್ ಆಗುತ್ತೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟು? 9. ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? 9 ರೂಪಾಯಿ ಇದೆ ಆಯಿತಾ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ ಬರುತ್ತೆ. ಕ್ವಶನ್ ನಂಬರ್ 28ಗೆ ಆಪ್ಷನ್ ಡಿ ಬರುತ್ತೆ ಆಯಿತಾ. ಇಲ್ಲಿ ನೋಡಿ, ಕ್ವಶನ್ ನೋಡಿದ ತಕ್ಷಣ ಹೇಳ್ಬೋದು ಯಾವುದೋ ಒಂದು ಪೆನ್ದು ಕಾಸ್ಟ್ 10 ರೂಪೀಸ್ ಇದೆ ಅಂತ. ಇದೇ ಪೆನ್ ಅಂತ ತಿಳ್ಕೊಳ್ಳಿ, ಇದು ಕಾಸ್ಟ್ 10 ರೂಪೀಸ್ ಅಂತೆ. 10% ಲಾಸಲ್ಲಿ ಮಾರಿದ್ದಾರೆ ಅಂದರೆ 10%ಅಲ್ಲಿ 10 ರೂಪೀಸಲ್ಲಿ 10% ಲಾಸ್ ಅಂದರೆ ಎಷ್ಟು? 1 ರೂಪಾಯಿ ಲಾಸ್ ಮಾಡ್ಕೊಂಡಿದ್ದಾರೆ ಅಂತ ಆಯಿತಾ. 10 ರೂಪೀಸ್ ಇದೆ, 10 ರೂಪೀಸಲ್ಲಿ 10% ಲಾಸ್ ಅಂದರೆ 1 ರೂಪಾಯಿ ಲಾಸ್ ಆಗಿದೆ ಅಂತ ಆಯಿತಾ. ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ? ಡೈರೆಕ್ಟಾಗಿ 9 ರೂಪಾಯಿ ಅಂದ್ಬಿಟ್ಟು ಡೈರೆಕ್ಟಾಗಿ ಬರ್ಕೋಬೋದು. ಇದೆಲ್ಲ ಬೇಕೇ ಆಗಿಲ್ಲ ಆಯಿತಾ. ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ನಾವು ಡೈರೆಕ್ಟಾಗಿ ಸೆಲ್ಲಿಂಗ್ ಪ್ರೈಸ್ 9 ರೂಪಾಯಿ ಅಂತ ಬರಿಬೋದು ಆಯಿತಾ. ಆದರೂ ಬೇಕು ಕ್ಲಾರಿಫಿಕೇಶನ್ ಬಂದರೆ ಈ ರೀತಿ ತೊಗೊಂಡು ಸಾಲ್ವ್ ಮಾಡಿ. ನಾನು ಅಷ್ಟೇ ಫಸ್ಟ್ ಟೈಮ್ ಕ್ಲಾರಿಫಿಕೇಶನ್ ಬೇಕು ಅಂದರೆ ಈ ರೀತಿ ಸಾಲ್ವ್ ಮಾಡ್ತೀನಿ. ಆದರೆ ಸೆಕೆಂಡ್ ಟೈಮ್ ಡೈರೆಕ್ಟಾಗಿ ಆ ರೀತಿ ಮಾರ್ಕ್ ಮಾಡಬೇಕು. ಆ ರೀತಿ ಪ್ರಾಕ್ಟೀಸ್ ಮಾಡ್ರಪ್ಪ ಆಯಿತಾ. ಕ್ವಶನ್ ನಂಬರ್ 28ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 29 ನೋಡಿ. ಕ್ವಶನ್ ನಂಬರ್ 29 ಏನು ಕೊಟ್ಟಿದ್ದಾರೆ ಅಂದರೆ, 1 ಡಜನ್ ಪೆನ್ನ 24 ರೂಪಾಯಿಗೆ ತಗೋತಾರಂತೆ. 1 ಡಜನ್ ಪೆನ್ನ 24 ರೂಪಾಯಿಗೆ ತಗೊಂಡು 1 ಡಜನ್ ಪೆನ್ನ 36 ರೂಪಾಯಿಗೆ ಮಾರ್ತಾರಂತೆ ಆಯಿತಾ. 1 ಡಜನ್ ಪೆನ್ ಇದೆ, 1 ಡಜನ್ ಪೆನ್ನ 24 ರೂಪಾಯಿಗೆ ತಗೋತಾರಂತೆ. 1 ಡಜನ್ ಪೆನ್ನ 36 ರೂಪಾಯಿಗೆ ಮಾರ್ತಾರಂತೆ ಆಯಿತಾ. ಅವ್ರು ಏನು ಮಾಡಿದ್ದಾರೆ? ಆ ರೀತಿ 10 ಡಜನ್ ಪೆನ್ನ ತೊಗೊಂಡಿದ್ದಾರಂತೆ. 1 ಡಜನ್ಗೆ 24 ರೂಪಾಯಿ ಹಂಗೆ ತಗೊಂಡು 1 ಡಜನ್ಗೆ 36 ರೂಪಾಯಿ ಹಂಗೆ ಮಾರಿದಾರಂತೆ. ಅದೇ ರೀತಿ ಅವ್ರು ಏನು ಮಾಡಿದ್ದಾರೆ? 10 ಡಜನ್ ತೊಗೊಂಡಿದ್ದಾರೆ. 10 ಡಜನ್ ತೊಗೊಂಡಿದ್ದಾರೆ ಅಂದರೆ ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ? ಕಾಸ್ಟ್ ಪ್ರೈಸು 24 ಇಂಟು 10 ಅಂದರೆ 240 ಆಗುತ್ತೆ. ಸೆಲ್ಲಿಂಗ್ ಪ್ರೈಸು 10 ಇಂಟು 36 ಅಂತ, 10 ಇಂಟು 36 ಅಂದರೆ 360 ರೂಪಾಯಿ ಆಗುತ್ತೆ ಆಯಿತಾ. ಹಾಗಾದ್ರೆ ಪ್ರಾಫಿಟ್ ಆಯ್ತಾ ಲಾಸ್ ಆಯ್ತಾ ಅಂತ ಕೇಳಿದರೆ ಆಬ್ವಿಯಸ್ಲಿ ಪ್ರಾಫಿಟ್ ಆಗುತ್ತೆ ನೋಡಿ. 240 ರೂಪಾಯಿ ಇಲ್ಲಿ 1 ಡಜನ್ 24 ರೂಪಾಯಿ ತೊಗೊಂಡು 36 ರೂಪಾಯಿ ಮಾರಿದೆ ಅಂದರೆ ಪ್ರಾಫಿಟ್ ಆಗುತ್ತೆ ಆಯಿತಾ. ಎಷ್ಟು ಪ್ರಾಫಿಟ್ ಅಂದರೆ ನೋಡಿ, 360ರಲ್ಲಿ 240 ಕಳೀರಿ, 60 ಪ್ಲಸ್ 60 120 ರೂಪಾಯಿ ಪ್ರಾಫಿಟ್ ಅಂತ ಡೈರೆಕ್ಟಾಗಿ ಬರ್ಕೋಬೋದು ಆಯಿತಾ. 360ರಲ್ಲಿ 240 ಕಳೆದ್ರೆ 120 ರೂಪಾಯಿ ಲಾಭ ಬರುತ್ತೆ. 120 ರೂಪಾಯಿ ಲಾಭ ಬರುತ್ತೆ ಆಯಿತಾ. ಪ್ರಾಫಿಟ್ ಈಸ್ ಈಕ್ವಲ್ ಟು 120 ರೂಪಾಯಿ ಅಂತ ಬರುತ್ತೆ. ನಾವು ಡೈರೆಕ್ಟಾಗಿ ಆಪ್ಷನ್ ಏನು ಬರ್ಬೋದು? ಆಪ್ಷನ್ ಡಿ ಅಂತ ಮಾರ್ಕ್ ಮಾಡ್ಬೋದು ಆಯಿತಾ. ಇಲ್ಲ ಅಂದರೆ ಬರ್ಕೊಳ್ಳಿ, ಕ್ವಶನ್ ಕೊಟ್ಟಿದ್ದಾನಲ್ಲ, ಕಾಸ್ಟ್ ಪ್ರೈಸ್ ಪರ್ ಡಜನ್ 24 ರೂಪಾಯಿ ಆಯಿತಾ. 10 ಡಜನ್ಗೆ 10 ಇಂಟು 24 240 ರೂಪೀಸ್ ಆಗುತ್ತೆ ಆಯಿತಾ. ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? ಪರ್ ಡಜನ್ನು 36 ರೂಪಾಯಿ ಆಯಿತಾ. 10 ಡಜನ್ಗೆ 36 ಇಂಟು 10 360 ರೂಪಾಯಿ ಆಯಿತಾ. ಈಗ 360 ಸೆಲ್ಲಿಂಗ್ ಪ್ರೈಸಲ್ಲಿ ಕಾಸ್ಟ್ ಪ್ರೈಸ್ನ ಮೈನಸ್ ಮಾಡಿ ಆಯಿತಾ. ಪ್ರಾಫಿಟ್ ಬೇಕು ಅಂದರೆ 360ರಲ್ಲಿ 240 ಮೈನಸ್ ಮಾಡಿದ್ರೆ ಪ್ರಾಫಿಟ್ಟು 120 ರೂಪಾಯಿ ಆಗುತ್ತೆ. 120 ರೂಪಾಯಿ ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ ಆಯಿತಾ. ಹಿಂಗಾರು ಮಾಡ್ಬೋದು, ನೀವು ಹಿಂಗಾರು ಮಾಡ್ಬೋದು, ಯಾವುದು ಕಂಫರ್ಟ್ ಆಗುತ್ತೆ ಆ ಮೆಥಡ್ನ ಫಾಲೋ ಮಾಡಿ. ನೀವೇನು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಗೊತ್ತಾ? ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಂದರೆ, ನೀವು ಈ ಲೆವೆಲ್ಗೆ ಟೀಚರ್ ಲೆವೆಲ್ಗೆ ಪ್ರಾಕ್ಟೀಸ್ ಆಗಬೇಕು ಆಯಿತಾ. ಪ್ರಾಕ್ಟೀಸ್ ಮಾಡ್ತಾ ನೀವೆಲ್ಲ ಗೌರ್ಮೆಂಟ್ ಸ್ಕೂಲೇ ಆಗಿರ್ಬೋದು, ಪ್ರೈವೇಟ್ ಸ್ಕೂಲೇ ಆಗಿರ್ಬೋದು, ನೀವು 4ನೇ ಕ್ಲಾಸ್ 5ನೇ ಕ್ಲಾಸ್ ಹೋಗ್ತಾರೋ ಪುಟಾಣಿ ಮಕ್ಕಳು ಟೀಚರ್ ಲೆವೆಲ್ ಪ್ರಾಕ್ಟೀಸ್ ಆಗಬೇಕು ಆಯಿತಾ. ನೀವು ಸ್ಟೂಡೆಂಟ್ ಎಲ್ಲ ಸ್ಕೂಲ್ಗೆ ಹೋಗಿ ಲೆಕ್ಕ ಮಾಡ್ತಾ ಇದ್ರೆ, ನೀವು ಹೇಳಿದ್ನಲ್ಲ ಸುಮಾರು ಸಲ ಹೇಳಿದ್ದೀನಿ, ಸ್ಕೂಲ್ಗೆ ಹೋದ್ರೆ ಏನು ಮಾಡಬೇಕು ಗೊತ್ತಾ? ಮ್ಯಾಮ್ ಲೆಕ್ಕ ಬರೀತಾರೆ ಬೋರ್ಡ್ ಮೇಲೆ, ಬರೋದ ತಕ್ಷಣ ಹೇಳಿ ಮ್ಯಾಮ್ ನೀವು ಆರಾಮಾಗಿ ರೆಸ್ಟ್ ಮಾಡಿ ಅಂದ್ಬಿಟ್ಟು ಮ್ಯಾಮ್ನ ಕೂರಿಸ್ಬಿಟ್ಟು ನೀವು ಕೂತ್ಕೊಂಡು ಲೆಕ್ಕ ಮಾಡಬೇಕು. ನೀವು 4ನೇ ಕ್ಲಾಸ್ 5ನೇ ಕ್ಲಾಸ್ ಮಕ್ಕಳು ಪ್ರತಿಯೊಂದು ಲೆಕ್ಕನ ನಿಮ್ಮ ಕ್ಲಾಸಲ್ಲಿ ನೀವೇ ಸಾಲ್ವ್ ಮಾಡಬೇಕು. ಆ ರೀತಿ ಎಕ್ಸ್ಪರ್ಟ್ ಆಗಬೇಕು ನೀವು ಆಯಿತಾ. ಆ ರೀತಿ ಎಕ್ಸ್ಪರ್ಟ್ ಆಗಬೇಕು ಅಂದರೆ ನೀವು ಈ ರೀತಿ ಪ್ರಾಕ್ಟೀಸ್ ಮಾಡ್ಕೊಂಡಿರ್ಬೇಕು ಆಯಿತಾ. ನಾವೆಲ್ಲ ಹೇಳೋದಲ್ಲ, ವಿಡಿಯೋ ನಂಬರ್ 1 ನೋಡಿದ್ರೆ ಆಯಿತಾ, ಅದರಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಆಯಿತಾ ಈಕ್ವಲ್ ಪ್ರಪೋರ್ಷನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬರ್ತಾ ಕನ್ನಡನ ಕಡಿಮೆ ಮಾಡಿಬಿಟ್ಟು ಇಂಗ್ಲೀಷಲ್ಲಿ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ಕೊ ಬರ್ತಾ ಇದ್ದೀನಿ. ಏನಕ್ಕೆ ಈ ರೀತಿ ಮಾಡ್ತಾ ಇದ್ದೀನಿ ಅಂದರೆ, ಕನ್ನಡ ಮೀಡಿಯಂ ಮಕ್ಕಳು ಇಂಗ್ಲೀಷ್ ಮೀಡಿಯಂ ಮಕ್ಕಳಾಗಿ ಕನ್ವರ್ಟ್ ಆಗಬೇಕು. ಅದಕ್ಕೋಸ್ಕರ ಈ ಮೆಥಡ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ನೀವು ವಿಡಿಯೋ ನಂಬರ್ 1ರಿಂದ ವಿಡಿಯೋ ನಂಬರ್ 99ವರೆಗೆ ಏನಾರು ನೋಡಿದ್ರೆ, ನೀವು ಕನ್ನಡ ಮೀಡಿಯಂ ಮಕ್ಕಳಾಗಿದ್ರೆ ಇಂಗ್ಲೀಷ್ ಮೀಡಿಯಂ ಮಕ್ಕಳಾಗಿ ಕನ್ವರ್ಟ್ ಆಗಿಬಿಟ್ಟಿರ್ತೀರ ನೀವು. ಸೊ 6ನೇ ಕ್ಲಾಸಿಂದ ನೀವೇನಾರ ಯಾವ್ದಾರ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ಹೋದ್ರೆ, ನವೋದಯ ಇಂಗ್ಲೀಷ್ ಮೀಡಿಯಂ ಇರುತ್ತೆ, ಮೊರಾರ್ಜಿ ಇಂಗ್ಲೀಷ್ ಮೀಡಿಯಂ ಇರುತ್ತೆ ಆಯಿತಾ. ಯಾವುದೇ ಸ್ಕೂಲ್ಗೆ ಹೋದ್ರೂ ನಿಮ್ಗೆ ಏನೂ ತೊಂದರೆ ಆಗಲ್ಲ. ಅದರಿಂದ ಧೈರ್ಯವಾಗಿ ಪ್ರಾಕ್ಟೀಸ್ ಮಾಡಿ.
ಕ್ವಶನ್ ನಂಬರ್ 30 ನೋಡಿ. ಕ್ವಶನ್ ನಂಬರ್ 30 ಓದಿ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಒಂದು ಮಿಷಿನ್ ನ 7,500 ರೂಪಾಯಿಗೆ ಪರ್ಚೇಸ್ ಮಾಡ್ಕೋತಾರಂತೆ. ಒಂದು ಮಿಷಿನ್ ನ 7,500 ರೂಪಾಯಿಗೆ ಪರ್ಚೇಸ್ ಮಾಡ್ಕೋತಾರಂತೆ. ಪರ್ಚೇಸ್ ಮಾಡ್ಕೊಂಡು 750 ರೂಪಾಯಿ ಲಾಭ ಇಟ್ಕೊಂಡು ಮಾರ್ತಾರಂತೆ. ಅರ್ಥ ಆಯ್ತಾ? ಒಂದು ಮಿಷಿನ್ ನ 7,500 ರೂಪಾಯಿಗೆ ಪರ್ಚೇಸ್ ಮಾಡ್ಕೊಂಡು 750 ರೂಪಾಯಿ ಲಾಭ ಇಟ್ಕೊಂಡು ಮಾರ್ತಾರಂತೆ. ಹಾಗಂದ್ರೆ ಎಷ್ಟಕ್ಕೆ ಮಾರಿದ್ದಾರೆ? ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯ್ತು? ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯ್ತು ಅಂದ್ರೆ ಇಲ್ಲಿ 8,250 ರೂಪಾಯಿ ಆಯ್ತು. ಇದು ಸೆಲ್ಲಿಂಗ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ ಆಯ್ತು 8,250 ರೂಪಾಯಿ ಆಯ್ತು. ಆಯ್ತಾ? ನೆಕ್ಸ್ಟ್ ಅವನೇ ಇನ್ನೇನು ಕೊಟ್ಟಿದ್ದಾರೆ ಅಂದ್ರೆ ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ ಅದೇ ಮಿಷಿನ್ ನ 8,500 ರೂಪಾಯಿಗೆ ಏನಾರ ಮಾರಿದ್ರೆ, ಅದೇ ಮಿಷಿನ್ ನ 8,500 ರೂಪಾಯಿಗೆ ಏನಾರ ಮಾರಿದ್ರೆ ಅವ್ರಿಗೆ ಎಷ್ಟು ಅಡಿಷನಲ್ ಪ್ರಾಫಿಟ್ ಸಿಗ್ತಾ ಇತ್ತು? ಆಯ್ತಾ? ಇನ್ನ ಎಷ್ಟು ಲಾಭ ಸಿಗ್ತಾ ಇತ್ತು ಅಡಿಷನಲ್ ಆಗಿ? ಆಯ್ತಾ? ಹೆಚ್ಚುವರಿಯಾಗಿ ಎಷ್ಟು ಲಾಭ ಸಿಗ್ತಾ ಇತ್ತು ಅಂತ ಕೇಳಿದರೆ, ಆಯ್ತಾ? ಇಲ್ಲೇ ಗೊತ್ತಾಗುತ್ತೆ. ಜಸ್ಟ್ 250 ರೂಪಾಯಿ ಲಾಭ ಸಿಗುತ್ತೆ. ಆಯ್ತಾ? 8,500ರಲ್ಲಿ 8,250 ಮಾಡಿದ್ರೆ 250 ರೂಪಾಯಿ ಲಾಭ ಅಡಿಷನಲ್ ಸಿಗುತ್ತೆ. ಹೆಚ್ಚುವರಿ ಲಾಭ 250 ರೂಪಾಯಿ ಸಿಗುತ್ತೆ. ಆಯ್ತಾ? ಹೆಚ್ಚುವರಿ ಲಾಭ 250 ರೂಪಾಯಿ ಸಿಗುತ್ತೆ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 30ಗೆ ಆಪ್ಷನ್ ಎ.